ಈಗ ಓಡ್ ಬಂದು ಹಾರೋ ಇಲ್ಲಿ ಬೀಳ್ಸಿದಲ್ಲೋ. ಯಾವ್ದೋ ಕಾಡ್ ಒಳಗಡೆ ಕರ್ಕೊಯ್ತಾ ಇದೆಯಲ್ಲೋ. ಹಿಂಗೊಂದು ರೂಟ್ ಇದೆ, ಸರ್ಕಸ್ ಮಾಡಿಸ್ತಾವ್ ನನ್ನ ಕರ್ಕೊಬಂದು. ಬಟ್ ನಂಗೆ ಈ ಪ್ಲೇಸ್ ನೋಡಿದ್ರೆ ಯಾವ್ದೋ ಒಂದು ಸೀನ್ ನೆನಪಾಗ್ತಾ ಇದೆ. ಯಾವ ಸೀನ್ ಇರ್ಬೋದು ಹೇಳು ಮಚ್ಚ, ಸುಮ್ಮನೆ ಗೆಸ್ ಮಾಡು. ಬಟ್ ಕಾಣಿಸಲ್ವನೋ, ಮೋಡ ಅಡ್ಡ ಆಗಿದೆ ಮಗ. ಇದೆಲ್ಲ ಕಲ್ಲಲ್ಲ ಕಣೋ, ಇದೆಲ್ಲ ಶಂಖಗಳು. ಕೂತ್ಕೊಂಡ್ಬಿಟ್ರೆ ಅಂತ ಭಯ, ರಿಸ್ಕ್ ತಗೊಂಡು ಹೋಗೋಣ ಅಂತ ಇದ್ದಾನೆ. ಸಕ್ಕತ್ತಾಗಿದೆ ಗ್ರಾಸು. ಅಲ್ಲಿ ನೋಡಿ, ಅಲ್ಲಿ ಕೂತಿದ್ದಾನೆ. ಹಾಯ್ ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಮಳೆ ಸ್ಟಾರ್ಟ್ ಆಯಿತು, ನಾವು ಮಾತು ಸ್ಟಾರ್ಟ್ ಮಾಡೋಣ. ಸೊ ಡಾರ್ಲಿಂಗ್ಸ್, ನಾನು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಿತ್ತು, ಒಂದು ಶೂಟ್ ಇತ್ತು. ಬಟ್ ನಾಳೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಸೊ ಏನು ಮಾಡೋದು ಅಂತ ಶೂಟ್ನ ನಾನು ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗೋದಕ್ಕೆ ರೆಡಿ ಆಗೋಣ, ಪ್ರಿಪೇರ್ ಆಗೋಣ ಅಂತ ಕೂತಿದ್ದೀನಿ. ಬಟ್ ಬೆಳಿಗ್ಗೆಯಿಂದ ಡಾರ್ಲಿಂಗ್ಸ್ ನೋಡಿ, ಅಲ್ಲಿ ಆಚೆ ಹೋಗೋಕ್ಕಾಗ್ತಾಯಿಲ್ಲ. ಮಳೆ ಆ ಥರ ಗಿಜಿ ಅಂತ ಬರ್ತಾನೆ ಇದೆ. ಏನಕ್ಕೆ ಆಚೆ ಹೋಗಬೇಕು ಅಂತಂದರೆ, ನನ್ನ ಡ್ರೆಸ್ಸಸ್ ಎಲ್ಲ ಬೆಂಗಳೂರಲ್ಲೇ ಇದೆ. ನನ್ನ ಫ್ರೆಂಡು ಎಸ್ಟೇಟ್ ಇದೆ ಅಲ್ಲೇ ಮೂಡಿಗೆರೆಯಲ್ಲಿ. ಸೊ ಅಲ್ಲಿಂದ ನಿಯರ್ ಬೈ ಪ್ಲೇಸಸ್ಗಳನ್ನೆಲ್ಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತ ಇವಾಗ ಪ್ಲ್ಯಾನ್ ಮಾಡೋಣ. ಬನ್ನಿ, ನಾಳೆ ಹೋಗೋದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಲೆಟ್ಸ್ ಪ್ಲ್ಯಾನ್ ಡಾರ್ಲಿಂಗ್ಸ್. ಈ ಮಳೇಲಿ ನೆನ್ಕೊಂಡು ಹೋಗ್ಬೇಕೇನಪ್ಪ, ನೆನ್ಕೊಂಡು ಹೋಗೋದು ಬೇಡ. ಲೆಟ್ಸ್ ಗೋ ಇನ್ ಬೈಕ್, ಬೇಗ ಹೋಗೋಣ. ಮಳೆ ಡಾರ್ಲಿಂಗ್ಸ್, ಆಚೆ ಮಳೆ ಬರ್ತಾ ಇದೆ, ಗಿಜಿ ಅಂತ. ಮನೆಗೆ ಬರ್ತಿದ್ದಂಗೆ ನಮ್ಮಮ್ಮ ಮಜ್ಜಿಗೆ ಕೊಟ್ಟಿದ್ದಾರೆ. ಎಲ್ಲಿ ಕಾಂಬಿನೇಷನ್, ಕೋಲ್ಡ್ ವೆಸ್, ಅದು ಫ್ರಿಜ್ಜಲ್ಲಿ ಇಟ್ಟಿರೋ ಮಜ್ಜಿಗೆ. ಪರವಾಗಿಲ್ಲ, ಟ್ರೈ ಮಾಡೋಣ. ಕೋಲ್ಡ್ ವೆರಿ ಕೋಲ್ಡ್. ಸೊ ಡಾರ್ಲಿಂಗ್ಸ್, 2 ಡೇಸ್ಗೆ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಫಸ್ಟ್ ನಾನು ಇಟ್ಕೊಂಡಿರೋದು ಮುಳ್ಳಯ್ಯನಗಿರಿ ಹಿಲ್ಸ್. ಆಬ್ವಿಯಸ್ಲಿ ಎಲ್ಲರೂ ಕೂಡ ಅಲ್ಲೇ ಹೋಗ್ತಾರೆ. ಸೊ ಮುಳ್ಳಯ್ಯನಗಿರಿ ಪೀಕ್ ಒಂದು, ಅದ್ರ ಜೊತೆಗೆ ಕಲ್ಲತ್ಗಿರಿ ಫಾಲ್ಸು. ಕಲ್ಲತ್ಗಿರಿ ಫಾಲ್ಸ್ ಅಲ್ಲಿಂದ ನಿಯರ್ ಬೈ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಅದೊಂದು ಇಟ್ಕೊಂಡಿದ್ದೀನಿ ಮೈಂಡಲ್ಲಿ. ಮುಳ್ಳಯ್ಯನಗಿರಿ, ಕಲ್ಲತ್ಗಿರಿ ಫಾಲ್ಸ್ ಮತ್ತು ಕುದುರೆಮುಖ ಆರ್ ಕೆಮ್ಮಣ್ಣಗುಂಡಿ, ಎರಡರಲ್ಲಿ ಯಾವ್ದು ನಿಯರ್ ಬೈ ಇದೆ ಅನ್ನೋ ಥರ. ನನ್ನ ಐಟಮ್ನ ಇಟ್ಟಿದ್ದೀನಿ, ಹುಡ್ಕು. ನನ್ನ ಐಟಮ್ನ ಏನೇ ಇಟ್ಟಿದ್ಯಾ ನಂಗೆ ಅರ್ಥ ಏನು ಅಂತಾನು ಕಂಡುಹಿಡಿಬೇಕು, ಮತ್ತೆ ಅದನ್ನು ಹುಡುಕ್ಬೇಕು. ನನ್ನ ಐಟಮ್ಸ್ನ ಇಟ್ಟಿದ್ಯಾ? ಯಾಕೆ? ಸುಮ್ಮನೆ. ಅದೇನೇ ಇಟ್ಟಿದ್ಯಾ? ಅಲ್ಲೇ ಇರೋದೆಲ್ಲ ನೋಡಿ ಸರ್ಚ್ ಮಾಡಿ, ನೀನೇ ಥಿಂಕ್ ಮಾಡಿ ಅಲ್ಲೇನು ಐಟಮ್ ಮಿಸ್ ಆಗಿದೆ ಅದನ್ನು ಬಚ್ಚಿಟ್ಟಿದ್ದೀನಿ, ಹುಡ್ಕು. ಓ ಮೈ ಗಾಡ್, ಟಾಸ್ಕ್ ಕೊಡ್ತಾ ಇದ್ದಾಳೆ ಇವಳು ನನಗೆ. ಓಕೆ, ಒಂದು ನಿಮಿಷ ಫೋನ್ ಬರ್ತದೆ. ಸೊ ಡಾರ್ಲಿಂಗ್ಸ್, ಜಸ್ಟ್ ಇವಾಗ ನಮ್ಮ ಹುಡುಗ ಕಾಲ್ ಮಾಡಿದ್ದ, ಬನ್ನಿ ಬರೋ ಒಂದು ಸನ್ಸೆಟ್ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತೀನಿ, ಸಕ್ಕತ್ತಾಗಿರುತ್ತೆ ಅಂತ. ನಾನು ಕೂಡ ಹೋಗಿಲ್ಲ ಯಾವತ್ತೂ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸನ್ಸೆಟ್ ಪಾಯಿಂಟ್ ಅಂತೆ, ಹುಡುಕ್ಬಿಟ್ಟು ಹೋಗು. ಅಟ್ಲೀಸ್ಟ್ ಹೇಳು ಏನು ಮಿಸ್ ಆಗಿದೆ ಅಂತ. ಅವ್ನು ಬೇಗ ಬಾ ಅಂತ ಅಂದಿದ್ದಾನೆ ಡಾರ್ಲಿಂಗ್, ಬೇಗ ಹೇಳ್ಬಿಡು ನೀನೇ ಏನು ಅಂತ. ಸರಿ ಆಯ್ತು ಬಿಡು, ಇಸ್ಬಿಡ. ಸರಿ ಆಯ್ತು, ಓಕೆ ಡಾರ್ಲಿಂಗ್ಸ್, ಬನ್ನಿ ಸನ್ಸೆಟ್ ಪಾಯಿಂಟ್ಗೆ ನಾನು ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿಲ್ದೇ ಇರಲ್ಲ ಅವನಿಗೆ ಭಯನ, ಚೆನ್ನಾಗಿದ್ರೆ ವಾವ್ ಅಂತ ನೋಡೋಣ. ಲೆಟ್ಸ್ ಗೋ. ಬರ್ತೀಯಾ ಬೇಬಿ? ಯಾಕೆ? ಬಾ, ಇರ್ಲಿ ಬಾ. ಅವಳು ಬರಲ್ಲ, ನಾನು ಮಾತ್ರ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಏನು ಬೇಕು? ಯಾವ ಚಾಕ್ಲೇಟ್ ಬೇಕು? ಸಿಲ್ಕು ಸಾಕಾ? ಡಾರ್ಕ್ ಚಾಕ್ಲೇಟ್. ಸಿಲ್ಕು ಅಥವಾ ಡಾರ್ಕ್ ಚಾಕ್ಲೇಟ್ ಎರಡರಲ್ಲಿ ಒಂದು ತಗೋಬಾ ಸಾಕು. ಸರಿ, ಹೋಗ್ತಿದ್ಯಾ ತಾನೆ? ಹೆಂಗೋ ತಗೋಬಾ. ಆಯ್ತಮ್ಮ, ತಗೊಂಡ್ಬರ್ತೀನಿ. ಓಕೆ ನೋಡಿ ಡಾರ್ಲಿಂಗ್, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ದು ಕಚ್ಚಾ ಮ್ಯಾಂಗೋ ಬೈಟು, ಆಮೇಲೆ ಇನ್ನೊಂದು ಯಾವ್ದು ಚಿಕ್ಕ ಪುಟ ₹1 50 ಪೈಸಕ್ಕೆ 2 ಬರೋವು. ಇವ್ರು ಕೇಳ್ತಾ ಇರೋದು ₹200 ಸಿಲ್ಕ್ ಡಾರ್ಕ್ ಚಾಕ್ಲೇಟ್. ಅಪ್ಗ್ರೇಡ್ ಆಗಿದ್ದಾರೆ. ಚಿಕ್ಕಮಂಗ್ಳೂರಿಗೆ ಬೇರೆ ಹೋಗಬೇಕು, ಇನ್ನು ಪ್ಯಾಕಿಂಗ್ ಕೂಡ ಆಗಿಲ್ಲ. ಇವನು ಬೇರೆ ಕರೀತಾ ಇದ್ದಾನೆ. ಬನ್ನಿ ಆಯ್ತು, ಹೋಗಿ ಬಂದು ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ಸೂರ್ಯ ಆಲ್ರೆಡಿ ಮುಳುಗ್ತಾ ಇದ್ದಾನೆ. ನೀನು ಮುಳುಗೋಷ್ಟರೊಳಗೆ ಬರ್ತೀನಿ. ಬೈಕಿ ಒಳಗಡೆ ಇಟ್ಬಿಡು. ಏನು ತರ್ಬೇಕು ಗೊತ್ತಲ್ಲ. ಏನು ತರಬೇಕೆ? ಡಾರ್ಕ್ ಚಾಕ್ಲೇಟ್.
ಸಿಗಲ್ಲ ಅನ್ಸುತ್ತೆ ಅಲ್ಲಿ. ಐಸ್ ಮ್ಯಾಜಿಕ್ ಅಲ್ಲಿ ಸಿಗುತ್ತೆ. ನಾನು ಸಿಟಿಗೆ ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇರೋದು ಈ ಕಡೆ. ಆ ಕಡೆ ಅಲ್ಲೇ ತಗೋ. ಅಲ್ಲಿ ಸಿಗಲ್ಲಲ್ಲ. ನನಗೆ ಗೊತ್ತಿಲ್ಲ, ತಗೋ ಬಾಯ್. ಹ್ಯಾವ್ ಅ ಬಾಯ್ ಡೇ. ಯಾರೋ ಇವರೆಲ್ಲ. ಹಾಂ ಓಕೆ, ಸಿಕ್ಕಿದ್ರೆ ತೊಗೊಂಬರೋಣ. ಅಲ್ಲಿ ನೋಡಿ, ಅಲ್ಲಿ ಕೂತಿದ್ದಾನೆ. ಮದ್ವೆಗೆ ಬಂದಂಗೆ ಬಂದಿದ್ದಾನೆ. ಮದ್ವೆಗೆ ಹೋಗ್ತಾ ಇದೀವಾ? ಮದ್ವೆಗೆ ಹೋಗ್ತಾ ಇದೀವಾ? ಹೈ ಡ್ಯೂಡ್, ಫಸ್ಟ್ ಟೈಮ್ ನಾನು ವ್ಲಾಗ್ ಬರ್ತಾ ಇದೆಯಾ? ದಿಸ್ ಈಸ್ ಮೈ ಫ್ರೆಂಡ್ ಸಂಜು ಅಂತ, DOP. ಯಾರಿಗಾದ್ರೂ ಕ್ಯಾಮ್ರಾ ವರ್ಕ್ಸಿದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲೋಗೋಣ ಇವಾಗ? ಬೈಕಾ ಕಾರಾ? ಕಾರ್ ಹೋಗಲ್ವಾ? ಕಾರ್ ಹೋಗಲ್ವಾ ಅಲ್ಲಿ? ಕಾರ್ ಎಲ್ಲಿ ಪಾರ್ಕ್ ಮಾಡೋದು? ಸೇಫ್ಟಿನ ಇಲ್ಲಿ? ಇಲ್ಲಿ ಸೇಫ್ ಇದೆಯಾ? ಡಾರ್ಲಿಂಗ್ಸ್ ಅಲ್ಲಿ ಆ ಪಾಯಿಂಟ್ಗೆ ಕಾರ್ ಹೋಗಲ್ಲ ಅಂತೆ. ಸೊ ಕಾರ್ನ ಇಲ್ಲೇ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡೋದೇ ಟಾಸ್ಕ್ ಅಪ್ಪ. ಸೇಫ್ಟಿ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ ನನಗೆ. ಎಲ್ಲೆಲ್ಲೋ ಪಾರ್ಕ್ ಮಾಡಿ ಹೋಗ್ಬೋದಾ? ಇಲ್ಲೊಂದು ಶಾಪ್ ಇದೆ, ಅವ್ರನ್ನ ಕೇಳೋಣ. ಅವ್ರು ಹ್ಞೂ ಅಂದರೆ ಇದು ಕೇಳು ಮಚ್ಚ ಒಂದ್ಸಲ, ಇಲ್ಲಿ ನಿಲ್ಲಿಸ್ಬೋದಾ ಅಂತ. ಅಂಗಡಿಯವರು ಪರ್ಮಿಷನ್ ಕೊಟ್ಟಿದ್ದಾರೆ, ನಿಲ್ಸ್ಕೊಳ್ರಪ್ಪ ಅಂತ. ನಮ್ಮ ಹಳ್ಳಿ ಸೈಡೇ ಹಿಂಗೆ ಅಲ್ಲ, ಇದೇ ಬೆಂಗಳೂರಲ್ಲಿ ಆಗಿದ್ರೆ ಅಂಗಡಿ ಪಕ್ಕ ಜಾಗಕ್ಕೆ ಹಾಕ್ಬಿಡ್ರೋ ಅಂತ ಬಡ್ಕೊಳ್ಳೋರು. ಇಲ್ಲಿ ಪಾಪ ಹಾಕೊಳ್ಳಿ ಸರ್, ಆರಾಮಾಗಿ ಹೋಗಿ ಬನ್ನಿ ಅಂದಿದ್ರೆ. ಲೆಟ್ಸ್ ಗೋ. ಒಂದು ಟೀ ಶರ್ಟು, ಒಂದು ನೈಟ್ ಪ್ಯಾಂಟಲ್ಲಿ ಬಂದಿದ್ದೀನಿ. ನೋಡಿ ಹೆಂಗೆ ಬಂದಿದ್ದಾರೆ. ಶರ್ಟ್ಸ್ ಹಾಕೊಂಡು, ಶೂಸ್ ಹಾಕೊಂಡು, ಮ್ಯಾಚಿಂಗ್ ಜೀನ್ಸಲ್ಲಿ ಮದುವೆ ಬಂದಂಗೆ ಬಂದಿದ್ದಾನೆ. ಮೋಸ ಕಣ ಇದು. ಯಾವುದೋ ಕಾಡ್ ಒಳಗಡೆ ಕರ್ಕೊಯ್ತಾ ಇದೆಯಲ್ಲೋ. ತುಂಬ ಚೆನ್ನಾಗಿದೆ ರೋಡ್. ವಾವ್, ಸದ್ಯ ಕಾರ್ ಅಲ್ಲೇ ನಿಲ್ಲಿಸಿ ಬಂದಿದ್ದು ಒಳ್ಳೇದಾಯ್ತು. ಇಷ್ಟು ಅದ್ಭುತವಾಗಿದೆ ರೋಡ್. ದಬಾಕೋತಾಯ್ತವಲ್ಲ. ಹಿಂಗೊಂದು ರೂಟ್ ಇದೆ, ಹಿಂಗೆ ಹೋಗ್ಬಿಡು ಅನ್ಸುತ್ತೆ. ಇಲ್ಲಿ ಯಾವುದೋ ರೂಟ್ ಇದೆಯಲ್ಲ, ಪಕ್ಕ ಗೊತ್ತಿರೋ ಪ್ಲೇಸೇನಾ? ಇಲ್ಲ ಯಾರೋ ಹೊಡೆದ್ಗಿಡ್ದವ್ರು ಮಗ್ನೆ ಅನ್ಕೊಂಡಿದ್ಯಾ? ಶಾಬಾಷ್. ಅಯ್ಯೋ ಬೀಳ್ಸಿದಲ್ಲೋ. ಅಯ್ಯೋ ಎಳೀತಾ ಇಲ್ಲ ಡಾರ್ಲಿಂಗ್ಸ್ ಗಾಡಿ. ಬೈಕೆ ಎಳೀತಾ ಇಲ್ಲ. ಕಾರ್ ತಂದಿದ್ರೆ ಅಷ್ಟೇ, ಒಬ್ರಾದ್ರೂ ಇರೋದು ಬೇಡವಾ? ಓ ಮೈ ಗಾಡ್. ಡಾರ್ಲಿಂಗ್ಸ್ ಯಾವ ಜಾಗ ಎಲ್ಲಿ ಅಂತ ನನಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಬ್ಬರು ಇಲ್ಲ ಡಾರ್ಲಿಂಗ್ಸ್. ಎಷ್ಟು ಖಾಲಿ ಹೊಡಿತಾ ಇದೆ ನೋಡಿ. ಈ ಥರ ಪ್ಲೇಸಿಗೆ ಕರ್ಕೊಬಂದಿದ್ದಾನೆ. ಅಲ್ಲಿ ನೋಡಿ, ಅವನೊಬ್ಬನಿಗೆ ಬೈಕ್ ಹೋಗ್ತಾ ಇಲ್ಲ, ನನ್ನ ಬೇರೆ ಕೂರಿಸ್ಕೊಂಡು ಕರ್ಕೊಬಂದಿದ್ದಾನೆ. ಪುಣ್ಯಕ್ಕೆ ಕಾರ್ ತರಲಿಲ್ಲ. ಅಲ್ಲೇ ಹೇಳ್ದ ಕಾರ್ ಹೋಗಲ್ಲ ಬ್ರೋ ಅಂತ. ಸದ್ಯ ಕಾರ್ ಅಲ್ಲೇ ನಿಲ್ಸಿ ಬಂದಿದ್ದು ಒಳ್ಳೇದಾಯಿತು. ಶೂ ಏನೋ ಇದು, ಹೆಂಗಾಗೈತೆ ನೋಡಿ ನಿನ್ನ ಶೂ. ಅಯ್ಯೋ, ಸದ್ಯ ನಾನು ಸ್ಲಿಪ್ಪರ್ ಹಾಕೊಂಬಂದಿದ್ದೀನಿ ಡಾರ್ಲಿಂಗ್ಸ್. ಐ ಆಮ್ ಬ್ರಿಲಿಯಂಟ್. ಸರ್ಕಸ್ ಮಾಡಿಸ್ತಾವ ನನ್ನ ಕರ್ಕೊಬಂದು. ಆ ಬೈಕ್ ಹೋಗ್ತಾ ಇಲ್ಲ, ಕಾರ್ ಎತ್ಕೊಂಡ್ಬಂದಿಲ್ಲ. ಓಕೆನಪ್ಪ, ಖುಷಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಅದು ಹೇಳು. ಅದು ಬೇಜಾರು. ಆ್ಯಕ್ಚುಲಿ ಮಳೆ ಬಂದುಬಿಟ್ಟಿದೆಯಲ್ಲ, ಸೊ ಮಳೆ ಬಂದಿರೋದಕ್ಕೆ ಮಡ್ಡೆಲ್ಲ ಫುಲ್ ಬೆಟ್ಟಾಗ್ಬಿಟ್ಟಿದೆ. ಬಟ್ ಪ್ಲೇಸ್ ಮಾತ್ರ ಡಾರ್ಲಿಂಗ್ ಸಖತ್ತಾಗಿದೆ. ಒಬ್ಬ ಕೂಡ ಯಾರೂ ಇಲ್ಲ, ನಾನು ಇವನು ಬಿಟ್ಟರೆ. ಎಷ್ಟು ಸಖತ್ತಾಗಿದೆ ನೋಡಿ. ಅಲ್ಲೆಲ್ಲೋ ನೀರಿದೆ. ಮೀನ್ಸ್ ಇದು ಯಾವುದೋ ಬ್ಯಾಕ್ ವಾಟರ್ ಅನ್ಸುತ್ತೆ ನನಗೆ, ಅಷ್ಟು ಗೊತ್ತಿಲ್ಲ. ಅವನ್ನ ಕೇಳೋಣ ಬನ್ನಿ. ನೀರು ಕಾಣಿಸ್ತಾ ಇದೆಯಾ? ಆ ನೀರಿನ ದಡದ ಹತ್ರ ಹೋಗ್ಬೇಕು, ಗ್ರೀನರಿ ಹತ್ರ. ಸಕ್ಕತ್ತಾಗಿ ಅನಿಸುತ್ತೆ. ಆಫ್ ರೋಡಿಂಗ್ ಮಾಡಿಸ್ತಾ ಇದ್ದಾನೆ. ಓಕೆ ಪ್ಲೇಸಿಗೆ ಬರ್ತಾ ಇದ್ದೀವಿ. ಕ್ರೇಜಿ ಆಗಿದೆ ಇವರು, ಸಾಕಾಗಿದೆ ಪ್ಲೇಸ್. ಸುತ್ತಮುತ್ತ ಯಾರೊಬ್ಬರು ಕೂಡ ಇಲ್ಲ. ಎಷ್ಟು ಕಡೆ ನೋಡಿದ್ರು ಅಷ್ಟು ಕಡೆ ಗ್ರೀನರಿ, ನೀರು. ಏನೋ ಒಂಥರ ಮನ್ಸಿಗೆ ಇಬ್ಬರೇ ಇದ್ವಿ. ಆ್ಯಕ್ಚುಲಿ ನಾವಿಬ್ಬರು ಏನು ಮಾತಾಡ್ತಾನೆ ಇರಲಿಲ್ಲ. ಕಂಪ್ಲೀಟಾಗಿ 1 hour ಫುಲ್ ಸೈಲೆಂಟ್ ಆಗಿತ್ತು. ಎಷ್ಟು ಪೀಸ್ ಅನಿಸ್ತಾ ಇತ್ತು ಅಂದರೆ, ಆ್ಯಕ್ಚುಲಿ ಬೆಂಗಳೂರಲ್ಲಿರೋರೆಲ್ಲ ಇಲ್ಲಿಗೆ ಬಂದುಬಿಟ್ರೆ ಇದೇ ಅವ್ರಿಗೆ ಸ್ವರ್ಗ ಅನ್ಸ್ಕೊಂಡ್ಬಿಡ್ತಾರೆ. ಬೈಕ್ ನೋಡಿ ಡಾರ್ಲಿಂಗ್ಸ್, ಅಲ್ಲಿದೆ ನಾವು ನಿಲ್ಸಿರೋದು. ಗೋಲ್ಡನ್ ಲೈಟ್.
ಐ ಹಕ್ಕಿಗಳೆಲ್ಲ ನೋಡೋ ಮಚ್ಚ, ಯಾವುದೋ ಹಕ್ಕಿಗಳೆಲ್ಲ ಬಂದು ಕೂತಿದೆ. ಇದೇ ತೂಕ ಹೆಣ ಬರ ಆಗೈತೆ ನನ್ನ ಸ್ಲಿಪ್ಪರು. ಎಲ್ಲ ಉಣ್ಣು ಇಲ್ಲೇ ಐತಲ್ಲ. ನಿಮ್ಗೆ ಕಾಣಿಸ್ತಾ ಇದೆಯಾ ಅಲ್ಲಿ ಹಕ್ಕಿಗಳೆಲ್ಲ ಹಾರ್ತಾ ಇದೆ? ತೋರಿಸ್ತೀನಿ ನೋಡಿ ಇವಾಗ. ಹಕ್ಕಿಗಳೆಲ್ಲ ನೋಡಿ, ಎಷ್ಟು ಹಕ್ಕಿಗಳು ಒಟ್ಟಿಗೆ ಹೋಗ್ತಾ ಇದೆ. ಕ್ರೇಜಿ ಮಚ, ಸಾಕಾಗಿದೆ ಕಣ ಪ್ಲೇಸು. ಡಾರ್ಲಿಂಗ್ಸ್ ನೋಡಿ ಯಾವ ಥರ ಇದೆ ಪ್ಲೇಸು. ಓ ಮೈ ಗಾಡ್. ಸೆಂಟ್ರಿಗೆ ಬರೋಣ ಬನ್ನಿ. ಗ್ರಾಸ್ ಎಲ್ಲ ನೋಡು, ಏನು ಸಕ್ಕತ್ತಾಗಿದೆ ಗ್ರಾಸು. ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ ಮಚ್ಚ, ನಂಗೆ ಹೆವಿ ಇಷ್ಟ ಆಯಿತು. ಡಾರ್ಲಿಂಗ್ಸ್ ನೋಡ್ತಾ ಇದ್ದೀರಾ ಏನು ಸಕ್ಕತ್ತಾಗಿದೆ ನೋಡಿ ಪ್ಲೇಸು, ಎಷ್ಟು ಗ್ರೀನರಿ, ವಾವ್. ಬಟ್ ನಂಗೆ ಈ ಪ್ಲೇಸ್ ನೋಡಿದ್ರೆ ಯಾವುದೋ ಒಂದು ಸೀನ್ ನೆನಪಾಗ್ತಾ ಇದೆ. ಯಾವ ಸೀನ್ ಇರ್ಬೋದು ಹೇಳು ಮಚ್ಚ, ಸುಮ್ಮನೆ ಗೆಸ್ ಮಾಡು. ಈ ಪ್ಲೇಸ್ ನೋಡ್ತಾ ಇದ್ರೆ ಇಷ್ಟು ಗ್ರೀನರಿ, ಇಲ್ಲೇ ನೀರು ಡಾರ್ಲಿಂಗ್ಸ್, ಕಾಲು ಊದ್ಕೋತಾ ಇದೆ. ಹುಷಾರಾಗಿ ಹೆಜ್ಜೆ ಇಡ್ಬೇಕಪ್ಪ, ಯಾವ್ದಾರು ಹಂಗೆ ಒಳಗಡೆ ಹೋಗ್ಬಿಟ್ರೆ ಆಮೇಲೆ ಕಷ್ಟ. ಯಾವ ಸೀನ್ ಹೇಳ, ಯಾವುದೊಂದು ಮೂವಿನೇ, ಫೇಮಸ್ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು, ಮುಂಗಾರು ಮಳೆ. ಎಕ್ಸಾಕ್ಟ್ಲಿ, ಅದು ಯಾವುದೋ ಒಂದು ಡೈಲಾಗ್ ಇದೆಯಲ್ಲ, ಏನು ಡೈಲಾಗ್ ಅದು? ಈ ಹಾಳಾದ ಇವನು, ಹಾಳಾದ ದೇವದಾಸ, ಏನೋ ಇದೈತೆ, ನೀ ಹಾಳಾದ ಮಳೆ, ಆ ರಾಸ್ಕಲ್ ದೇವದಾಸ, ಆ ಸೀನ್ ಹಿಂಗೆ ಇದೇ ಥರ ಪ್ಲೇಸಲ್ಲಿ ಮಾಡಿರೋದು ಅನಿಸ್ತಾ ಇಲ್ಲ ಡಾರ್ಲಿಂಗ್ಸ್ ನಿಮಗೆ. ಬಟ್ ಈ ಪ್ಲೇಸ್ ಅಲ್ಲ, ಬಟ್ ಇದೇ ಥರ ಸಖತ್ತಾಗಿದೆ ನೋಡಿ. ವಾವ್, ಆರಾಮಾಗಿ ಒಂದು ಶೂಟ್ ಮಾಡ್ಬೋದು. ಯಾರು ಕ್ಯಾ ಅಂತ ಕಿರಿಸ್ತಾ ಇರೋದು? ಆ ಹಕ್ಕಿ ಕಣೋ ಸೌಂಡ್ ಅವಾಗಿಂದ. ಕ್ಯಾ ಅಂತ ಇರೋದು ಅದೇ ಹಕ್ಕಿ. ಏ ಇಡಿಯಟ್. ಹಕ್ಕಿಗಳೆಲ್ಲ ಹಾರ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ, ತಂಪಾಗಿ ಗಾಳಿ ಬೀಸ್ತಾ ಇದೆ, ಶಾಂತವಾಗಿದೆ ನೀರು. ಎಂಥ ಪ್ಲೇಸಲ್ಲಿ, ಎಂಥ ಟೈಮಲ್ಲಿ ನಾನಿದ್ದೀನಿ ಅಂದರೆ ಪರ್ಫೆಕ್ಟ್. ಹತ್ರ ಹೋಗ್ಬೋದಾ? ಈ ನೀರು ಆ ನೀರು ಮಧ್ಯ? ಆ ಕಡೆಯಿಂದ ಬರಬೇಕು. ಯಾವ ಕಡೆಯಿಂದ? ಆ ಕಡೆಯಿಂದ ಹೋಗೋಣ ಬಾ. ಈಗ ಓಡ್ ಬಂದು ಹಾರೋ, ಇಲ್ಲಿ ಒಳಗೆ ಹೋಗ್ತಾ ಇಲ್ವ ನೋಡೋಣ, ಟೆಸ್ಟ್ ಮಾಡೋಣ. ಓಡ್ ಬಂದು ಹಾರು, ಒಳಗಡೆ ಹೋಗ್ತಾ ಇಲ್ವ ನೋಡೋಣ. ಇಡೋದಕ್ಕೆ ಭಯ ಡಾರ್ಲಿಂಗ್ಸ್, ಹಂಗೆ ಲಾಪಕ್ಕಂತ ಒಳಗಡೆ ಹೋಗ್ಬಿಟ್ರೆ ಯಾಕೆ ಬೇಕು ರಿಸ್ಕು. ಮೊದಲೇ ಬಿದ್ದರೆ ಕಾಪಾಡೋಕ್ಕೆ ಯಾರೂ ಇಲ್ಲ ಸುತ್ತ. ಡಾರ್ಲಿಂಗ್ಸ್, ನಾವು ನೀರು ಮಧ್ಯೆ ಹೋಗ್ಬೇಕಂತ ಅನ್ಕೋತಾ ಇದ್ವಿ, ಬಟ್ ಬಳಸಿ ಹೋಗ್ಬೇಕು. ಇಲ್ಲಿ ಆ್ಯಕ್ಚುಲಿ ದಾರಿನೇ ಇಲ್ಲ. ತೋರಿಸ್ತೀನಿ ನೋಡಿ. ಮುಳುಗ್ಬಿಟ್ರೆ ಅಂತ ಅಂದರೆ, ಕೂತ್ಕೊಂಡ್ಬಿಟ್ರೆ ಅಂತ ಭಯ. ರಿಸ್ಕ್ ತೊಗೊಂಡು ಹೋಗೋಣ ಅಂತ ಇದ್ದಾನೆ. ಯಪ್ಪ ತೋರಿಸ್. ಶಬಾಷ್, ಏನೋ ಅದು? ಹಾಂ, ಹೋಗ್ಬಿಡೋದು ಒಳ್ಳೇದಾ ಅಂತ. ಜಾರ್ತಾ ಇರೋದ ಮುಳುಗ್ತಾ ಇರೋದ? ಎರಡೂ ಆಗ್ತಿದೆ. ಜಾರ್ತಾ ಇದೆ. ಉಕ್ಕಣ ಜಾರ್ತಾ ಇದೆ, ಆಗಲ್ಲ. ಓ ಮೈ ಗಾಡ್. ವಾಪಸ್ ಹೋಗೋದೆ ಒಳ್ಳೇದು. ಇದ್ರೆ ಶೂ ತುಂಬ ಚೆನ್ನಾಗಿದೆ ಸರ್, ನಂಗೆ ತುಂಬ ಇಷ್ಟ ಆಯ್ತು. ಎಲ್ಲಿ ತಗೊಂಡು, ಯಾವ ಬ್ರ್ಯಾಂಡ್ ಅದು? ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವೊಲುಮೆಯ ಜಡಿ. ಮಗ, ಇದೆಲ್ಲ ಕಲ್ಲಲ್ಲ ಕಣೋ, ಇದೆಲ್ಲ ಶಂಖಗಳು ಡಾರ್ಲಿಂಗ್ಸ್. ನೋಡಿ, ಎಲ್ಲ ಶಂಕುಗಳು, ಯಾವುದು ಕಲ್ಲಲ್ಲ. ಇಲ್ಲೆಲ್ಲ ಏನು ಬಿದ್ದಿದೆ, ಇದೆಲ್ಲ ಶಂಕುಗಳೇ. ಉಯ್, ನಿಮ್ಗೇನೇನು ಕಾಣಿಸ್ತಾ ಇದೆ ಅದು ಯಾವುದು ಕಲ್ಲಲ್ಲ ಡಾರ್ಲಿಂಗ್ಸ್, ಎಲ್ಲ ಶಂಕುಗಳೇ. ನಿಮ್ಗೇನೇನು ಕಾಣಿಸ್ತಾ ಇದೆ ಅದು ಯಾವುದು ಕಲ್ಲಲ್ಲ, ಎಲ್ಲ ಶಂಕುಗಳೇ. ಇದು ಕಲ್ಲಂತ ಅನ್ನಿಸ್ತಾ ಇದೆಯಾ? ಶಂಕ. ಸೂಪರ್ ಅಲ್ಲ. ಸ್ಲಿಪ್ಪರ್ ಏನೋ ಇದು, ಅಯ್ಯೋ ಶಿವ, ನನಗೆ ಇದೇ ತೂಕ ಅನ್ನಿಸ್ತಾ ಇದೆ. ಮತ್ತು ಹಿಂಗೆ ತೆಗೆದ ತಕ್ಷಣ ಏನಾದರೂ ನಮಗೆ ಮುತ್ತು ರತ್ನ ಆ ಥರ ಏನಾದ್ರು ಸಿಕ್ಬಿಟ್ರೆ ಹಂಗಂತೀಯ? ನಾವು ಆಗಲೇ ಸ್ಟಾರು ಬಾರೋ, ಇನ್ನೇನು ಸ್ಟಾರ್ ಆಗಬೇಕು. ಓ, ಸನ್ಸೆಟ್ ಆಗ್ತಾ ಇದೆ, ಬಟ್ ಕಾಣಿಸುತ್ತೋ ಕಾಣಿಸಲ್ವೇನೋ, ಮೋಡ ಅಡ್ಡ ಆಗಿದೆ. ಸನ್ಸೆಟ್ಗೆ ಅಂತ ಕರ್ಕೊಬಂದೆ, ಎಲ್ಲೋ ಸನ್ನು ಹಾಂ ಹೋಗ್ಬಿಟ್ಟೈತಲ್ಲೋ ಮೋಡಗಳ ಮಧ್ಯೆ. ಹಿಂಗೆ ಸನ್ಸೆಟ್ನ ತೋರಿಸ್ತೀನಿ ಅಂತ ಕರ್ಕೊಬಂದು ನನ್ನ ಮಗ ನೋಡಿ, ಅಲ್ಲಿ ಸೂರ್ಯ ಮೋಡಗಳ ಮಧ್ಯೆ ಮಿಸ್ ಆಗಿದ್ದಾರೆ. ಈ ನನ್ನ ಮಗ ಬನ್ನಿ ಬ್ರೋ ಸನ್ಸೆಟ್ ಇವತ್ತು ಆಗಲ್ಲ ಇಷ್ಟೇ ಅಂತ ಕರ್ಕೊಂಡು ಹೋಗ್ತಾಯಿದ್ದೆ. ಮೋಸ ತಾನೆ, ಬಟ್ ಮೋಸ ಏನಿಲ್ಲ ಬಿಡಿ ಡಾರ್ಲಿಂಗ್ಸ್, ಪ್ಲೇಸ್ ಅಂತೂ ಸಖತ್ತಾಗಿದೆ. ಸೊ ವಿ ಆರ್ ಗೋಯಿಂಗ್ ನೌ.
ಟಾಟಾ ಬಾಯ್ ಸಿ ಯು ಲವ್ ಯು.